ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಮೇಲೆ ಸುಮಾರು 12 ಗಂಟೆಗೂ ಹೆಚ್ಚು ಕಾಲ ದೊಡ್ಡ ಮಟ್ಟದ ಚರ್ಚೆ ನಡೆದಿದೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ. ಇದರಲ್ಲಿ ಹೈಲೈಟ್ ಆಗಿದ್ದು ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ಅಮಿತ್ ಶಾ. ಗೂಗ್ಲಿ ಮೇಲೆ ಗೂಗ್ಲಿ ಹಾಕಿ ಇಂಡಿ ಮೈತ್ರಿಕೂಟದ ಎಲ್ಲರನ್ನ ಡಕ್ಔಟ್ ಮಾಡಿಬಿಟ್ರು. ಯಾವ ರೀತಿ ತಮ್ಮ ಮಾತುಗಾರಿಕೆಯಿಂದ ಟವಲ್ ಅಲ್ಲಿ ಸುತ್ತಿ ಹೊಡೆದ್ರು ಅಂದ್ರೆ ಪ್ರತಿಪಕ್ಷದವರು ಕುಯ್ಯೋ ಮರ್ರೋ ಅಂದು ಸದನ ಬಿಟ್ಟು ಓಡಿ ಹೋಗುವಂತಾಯ್ತು. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಂತೂ ತುಂಬಾ ಜಾಣರು. ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಸದನಕ್ಕೆ ಬರ್ಲಿಲ್ಲ. ಇಂಥವರು ಅಲ್ಪಸಂಖ್ಯಾತರ ಹಕ್ಕುಗಳ ಪರ ಹೋರಾಟ ಮಾಡ್ತಾರಂತೆ, ಸಂವಿಧಾನ ರಕ್ಷಣೆ ಮಾಡ್ತಾರಂತೆ. ಇವರಿಗೆ ಗೊತ್ತು ವಕ್ಫ್ ಬಿಲ್ ನಲ್ಲಿ ಅಲ್ಪಸಂಖ್ಯಾತರ ಪರವಾಗಿದ್ದು ಏನೂ ಇಲ್ಲ, ಅಲ್ಲಿ ನಾವು ಮಾತಾಡೋದಕ್ಕೆ ಏನೂ ಇರೋದಿಲ್ಲ. ಸುಮ್ಮನೆ ಸದನಕ್ಕೆ ಬಂದು ಅಮಿತ್ ಶಾ ಎದುರುಗಡೆ ಟ್ರೋಲ್ ಆಗಿ ಅವಮಾನ ಅನುಭವಿಸೋದಕ್ಕಿಂತ ಆಬ್ಸೆಂಟ್ ಆಗೋದೇ ಬೆಸ್ಟ್ ಅಂತ ಒಳ್ಳೆ ಐಡಿಯಾನೇ ಮಾಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ಯಾರೆಲ್ಲ ಮೈನಾರಿಟಿ ಹೆಸರಲ್ಲಿ ಮೋದಿ ಸರ್ಕಾರಕ್ಕೆ ಧಮಕಿ ಆಗ್ತಾ ಇದ್ರೋ ಅವರೆಲ್ಲರಿಗೂ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ ಅಮಿತ್ ಶಾ. ಸಂಸತ್ತು ಪಾಸ್ ಮಾಡೋ ಕಾನೂನನ್ನ ಪಾಲನೆ ಮಾಡಲ್ಲ ಅಂತಿರಲ್ಲ, ಎಷ್ಟು ಧೈರ್ಯ? ನಿಮ್ಮ ಧಮಕಿಗೆಲ್ಲ ಸರ್ಕಾರ ಬೆದರಲ್ಲ, ಎದುರೋ ಪ್ರಶ್ನೆನೇ ಇಲ್ಲ ಅಂದ್ರು ಅಮಿತ್ ಶಾ. ಹೆಂಗಿದೆ ನೋಡಿ ಇವರ ಇಬ್ಬಂಗಿ ನೀತಿ. 2013ರಲ್ಲಿ ಇದೇ ವಕ್ಫ್ ಬಿಲ್ ನ ತಂದವರು ಆಗ ನೀವು ಪಾಸ್ ಮಾಡೋ ಈ ಕಾನೂನನ್ನ ನಾವು ಪಾಲನೆ ಮಾಡಲ್ಲ ಅಂದಿದ್ರೆ ಇವರ ಅನುಕೂಲಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಪ್ಲೇಟ್ ಚೇಂಜ್ ಮಾಡೋದು. ಮೈನಾರಿಟಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡೋ ರಾಹುಲ್ ಗಾಂಧಿ ಅವರೇ ಈ ಸಂದರ್ಭದಲ್ಲಿ ಇರಲಿಲ್ಲ, ಗೈರು ಹಾಜರಿ. ತಮ್ಮನ್ನ ತಾವು ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟೀರಿಯಲ್ ಮಟೀರಿಯಲ್ ಅಂತ ಅನ್ಕೊಂಡಿದ್ದಾರೆ. ಎಲ್ಲ ವಿಚಾರದಲ್ಲೂ ಮೋದಿಗೆ ಕಂಪೇರ್ ಮಾಡ್ಕೋತಾರೆ. ಕಂಪ್ಯಾರಿಸನ್ ಸರಿನಾ ತಪ್ಪಾ ನಿಮ್ಮ ವಿಚಾರಕ್ಕೆ ಬಿಟ್ಟು ಬಿಡ್ತೇನೆ. ಏನೇ ಅಲ್ಪಸಂಖ್ಯಾತರ ವಿಚಾರ ಬಂದ್ರು ದಡಬಡ ಅಂತ ಎದ್ದು ನಾ ಮುಂದು ತಾ ಮುಂದು ಅಂತ ಹಿಂದೂಗಳ ವಿರುದ್ಧ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕಾಂಗ್ರೆಸ್ನವರು. ಓವೈಸಿಗಿಂತ ದೊಡ್ಡ ಮುಸಲ್ಮಾನ್ ಸಂರಕ್ಷಕರು ನಾವು ಅಂತ ಕತ್ತಿ ಗುರಾಣಿ ಹಿಡಿದು ರಾಹುಲ್ ಗಾಂಧಿ ಅವರು ಬರ್ತಾ ಇರ್ತಾರೆ. ಆದ್ರೆ ವಕ್ಫ್ ಬಿಲ್ ಮಂಡನೆ ಆಗೋ ಸಂದರ್ಭದಲ್ಲಿ ಎಲ್ಲಿತ್ತು ಕತ್ತಿ ಗುರಾಣಿ? ಅಂದ್ರೆ ಸ್ಪಷ್ಟ, ಮುಸ್ಲಿಂ ಸಮುದಾಯನ ವೋಟ್ ಬ್ಯಾಂಕ್ ಆಗಿ ಸಂಸತ್ನ ಪ್ರವೇಶ ಮಾಡೋದಕ್ಕೆ ಇವರು ಬಳಸಿಕೊಳ್ಳುವ ಏಣಿ. ಅತ್ತಿ ಆದ್ಮೇಲೆ ಒದ್ದು ಬಿಡೋದು. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದು ಅದೇ ಕೆಲಸ. ಯಾರಿಂದ ವೋಟ್ ತೆಗೆದುಕೊಂಡ್ರೋ, ಯಾರಿಂದ ಗೆದ್ದು ಬಂದ್ರೋ, ಯಾರಿಂದ ಸಂಸತ್ ಪ್ರವೇಶ ಮಾಡಿದ್ರು ಅವರ ವಿಚಾರಕ್ಕೆ ಸಂಬಂಧಪಟ್ಟ ವಕ್ಫ್ ಬಿಲ್ ಮೇಲೆ ಮಾತಾಡೋದಕ್ಕೆ ಆಬ್ಸೆಂಟು. ಪ್ರಿಯಾಂಕಾ ಗಾಂಧಿ ಅವರಂತೂ ಎಂಪಿ ಆಗಿ ಇನ್ನು ಕೆಲವು ದಿನಗಳು ಕಳೆದಿದೆ ಅಷ್ಟೇ. ಈಗಲೇ ಇಷ್ಟು ದುರಹಂಕಾರ, ಇನ್ನು ಅಧಿಕಾರಕ್ಕೆ ಏರ್ಬಿಟ್ರೆ ಅಪ್ಪಿ ತಪ್ಪಿ ಏನಾದ್ರೂ ಇವರ ಕೈಗೆ ದೇಶದ ಚುಕ್ಕಾಣಿ ಸಿಕ್ಕರೆ ಏನಾಗಬಹುದು ಯೋಚನೆ ಮಾಡಿ. ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಮಾಡ್ತಾ ಇದ್ದ ಆರೋಪ ಏನು? ಮೋದಿ ಸರ್ಕಾರ ನಮಗೆ ಸಂಸತ್ತಲ್ಲಿ ಮಾತಾಡೋದಕ್ಕೆ ಅವಕಾಶನೇ ಕೊಡಲ್ಲ, ನಾನು ಮಾತಾಡೋದಕ್ಕೆ ಎದ್ದು ನಿಂತಾಗ ಸ್ಪೀಕರ್ ಓಂ ಬಿರ್ಲಾ ಎದ್ದು ಹೊರಟು ಬಿಡ್ತಾರೆ ಅಂತೆಲ್ಲ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ರು. ನಿನ್ನೆ ವಕ್ಫ್ ಬಿಲ್ ಮೇಲೆ ಮಾತಾಡೋದಕ್ಕೆ ಭರ್ಪೂರ್ ಸಮಯ ಕೊಟ್ಟಿದ್ರು. 1 ಗಂಟೆ 40 ನಿಮಿಷಗಳ ಕಾಲ ಕಾಂಗ್ರೆಸ್ಗೆ ಕೊಟ್ಟಿದ್ದು. ಮಾತಾಡೋದಕ್ಕೆ ರಾಹುಲ್ ಗಾಂಧಿನೇ ಇಲ್ಲ, ಪರಾರಿ ಪಾರ್ಟಿ. ವಕ್ಫ್ ಬಿಲ್ಗೆ ವಿರುದ್ಧವಾಗಿ ಮಾತಾಡೋದಕ್ಕೆ ಅವ್ರ ಹತ್ರ ವಿಚಾರ ಇದ್ರೆ ತಾನೇ. ಈ ವಕ್ಫ್ ಕಾನೂನು ತೊಲಗಿದ್ರೆ ಸಾಕು ಅಂತ ಮುಸಲ್ಮಾನ್ರೇ ಮುಗಿಬಿದ್ದು ಮೋದಿಗೆ ಸಪೋರ್ಟ್ ಮಾಡ್ತಾ ಇರುವಾಗ ನಾನು ಅಲ್ಲಿ ನಿಂತು ಮಾತಾಡೋದಾದ್ರೂ ಏನು ಅಂತ ರಾಹುಲ್ ಗಾಂಧಿ ಅವರು ವಿಚಾರ ಮಾಡಿರ್ಬೋದು. ಕಾಟಾಚಾರಕ್ಕೆ ಅಂತ ವಕ್ಫ್ ಬಿಲ್ ಮಂಡನೆಯಾಗೋದಕ್ಕೂ ಮುಂಚೆ ಸಂಸತ್ತಿಗೆ ಬಂದು ತಮ್ಮ ಸಂಸತ್ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರ ಮೀಟಿಂಗ್ ಮಾಡಿ ಎದ್ದು ಹೊರಟು ಹೋದ್ರು. ಕಾಂಗ್ರೆಸ್ನ ನಾಯಕ ಗೊಗೋಯ್ ಅವರನ್ನ ವಕ್ಫ್ ಬಿಲ್ ಮೇಲೆ ಮಾತಾಡೋದಕ್ಕೆ ಬಿಟ್ಟಿದ್ರು. ಆ ಪುಣ್ಯಾತ್ಮನೋ ತಳ ಬುಡ ಇಲ್ದೇ ಇರೋ ವಿಚಾರಧಾರೆ. ವಕ್ಫ್ ಬಗ್ಗೆ ಮಾತಾಡು ಮಾರ್ರೆ ಅಂದ್ರೆ ಬಿಲ್ ಬಿಟ್ಟು ಉಳಿದದ್ದೆಲ್ಲ ಮಾತಾಡಿದ್ರು. ಇಂಥವರು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತಾರಂತೆ. ಅಸಲಿಗೆ ವಕ್ಫ್ ಬಿಲ್ ನಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇದ್ರೆ ತಾನೇ ಇವರಿಗೆ ಪಾಯಿಂಟ್ ಔಟ್ ಮಾಡಿ ತೋರ್ಸೋದಿಕ್ಕೆ. ಬಿಲ್ ನಲ್ಲಿರೋದೆಲ್ಲ ಪಾಸಿಟಿವ್ ಅಂಶಗಳು. ತುಳಿತಕ್ಕೊಳಗಾದವರಿಗೆ, ಬಡ ಮುಸ್ಲಿಂ ಮಹಿಳೆಯರಿಗೆ, ಮುಸ್ಲಿಂ ವಿಧವಾ ಮಹಿಳೆಯರಿಗೆ, ತಲಾಕ್ ಆಗಿರ್ತಕ್ಕಂತ ಮಹಿಳೆಯರಿಗೆ, ಮುಸ್ಲಿಮರಲ್ಲೇ ಹಿಂದುಳಿದ ಜಾತಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಪಸ್ಮಾಂದ ಸಮುದಾಯದಂತಹ ಮುಸಲ್ಮಾನ್ ಜಾತಿಯವರಿಗೆ ಇದರಿಂದ ಅನುಕೂಲ ಆಗುತ್ತೆ. ಇದುವರೆಗೂ ಒಂದೇ ವರ್ಗದವರು ಮುಸಲ್ಮಾನ್ ಸಮುದಾಯದಲ್ಲಿ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಅವರಲ್ಲಿ ಸಮಾನತೆಯನ್ನು ಸೃಷ್ಟಿ ಮಾಡೋದಕ್ಕೆ ಈ ಬಿಲ್ ತರ್ತಾ ಇರೋದು. ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ಈ ಬಿಲ್ ಬರ್ತಾ ಇರೋದು. ಬಿಲ್ ವಿರೋಧ ಮಾಡೋದಕ್ಕೆ ಕಾರಣಗಳೇ ಇಲ್ಲ. ಈ ಬಿಲ್ ನಿಂದ ನಿಜಕ್ಕೂ ಸಂಕಷ್ಟಕ್ಕೊಳಗಾಗಿರೋರು ಯಾರು? ವಕ್ಫ್ ಪ್ರಾಪರ್ಟಿನ ಕಬ್ಜಾ ಮಾಡಿಟ್ಕೊಂಡಿರೋ ಕೆಲವು ಬೆರಳಿಕೆಯಷ್ಟು ಮುಸಲ್ಮಾನರು. ರಾಹುಲ್ ಗಾಂಧಿ ಅವರಾದ್ರೂ ಬರೆದು ಕೊಟ್ಟಿರುವ ಭಾಷಣನ ಓದೋರು. 1 ಗಂಟೆ 40 ನಿಮಿಷ ಮಾತಾಡಿ ಅಂತ ಅವಕಾಶ ಕೊಟ್ರೆ ವಕ್ಫ್ ಬಿಲ್ ಮೇಲೆ ಏನ್ ಮಾತಾಡ್ತಾರೆ ಅವರು ಪಾಪ. ಹಾಗಾಗಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಸಂಸತ್ತಿಗೆ ಹೋಗದೆ ಇದ್ರೆ ಮಾತಾಡೋದೆಲ್ಲಿಂದ ಬಂತು? ಹೋಗೋದೇ ಬೇಡ. ಏನೇ ವಿಚಾರ ಇದ್ರು ಅವ್ರು ಮಾತಾಡೋದು ಅದಾನಿ, ಅಂಬಾನಿ, ಕ್ಯಾಸ್ಟ್ ಸೆನ್ಸಸ್, ಎಲೆಕ್ಷನ್ ಸೋತಾಗ ಇವಿಎಂ ಮೇಲೆ ದೋಷಾರೋಪ ಮಾಡೋದು, ಎಲೆಕ್ಷನ್ ಕಮಿಷನ್ ಮೇಲೆ ದೋಷಾರೋಪ ಮಾಡೋದು. ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಮಾಡೋದು ಸಂವಿಧಾನಕ್ಕೆ ವಿರೋಧಿ ಅಂತಾರೆ. ಅದೇ ವಕ್ಫ್ ಬಿಲ್ ನಲ್ಲಿ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖ ಇದೆ ತೋರಿಸಿ ಅಂದ್ರೆ ಬೆನ್ನು ತೋರಿಸಿ ಪರಾರಿಯಾಗೋದು.
ನಾ ಅದೆಲ್ಲ ಕೇಳಬೇಡಿ. ಅಂದ್ರೆ ಇವರ ಪ್ರಯತ್ನ ಸುಳ್ಳನ್ನೇ ಪದೇ ಪದೇ ಹೇಳೋದ್ರಿಂದ ಜನ ನಂಬುತ್ತಾರೆ ಅನ್ನುವ ಭ್ರಮೆಯಲ್ಲಿದ್ದಾರೆ. ಅಮಿತ್ ಶಾ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಟ್ಟಿದ್ದಾರೆ. 1913ರಿಂದ 2013ರವರೆಗೂ ಡೇಟ್ ನೆನ್ಪಿಟ್ಕೊಳ್ಳಿ. 2013ರವರೆಗೂ ವಕ್ಫ್ ಪ್ರಾಪರ್ಟಿ, ವಕ್ಫ್ ಆಸ್ತಿ ಇದ್ದಿದ್ದು 18 ಲಕ್ಷ ಎಕರೆ. ಯಾವಾಗ ಕಾಂಗ್ರೆಸ್ ಗವರ್ನಮೆಂಟ್ 2013ರಲ್ಲಿ ವಕ್ಫ್ ಬಿಲ್ ತಂತೋ ಅಲ್ಲಿಂದ ಇಲ್ಲಿಯವರೆಗೂ 2025ರವರೆಗೂ ವಕ್ಫ್ ಆಸ್ತಿ ಆಗಿರೋದು 21 ಲಕ್ಷ ಎಕರೆ. ಕೇವಲ 12 ವರ್ಷಗಳ ಅಂತರದಲ್ಲಿ 3 ಲಕ್ಷ ಎಕರೆಯಷ್ಟು ಜಾಸ್ತಿ ಆಗಿದ್ದು. 100 ವರ್ಷಗಳಲ್ಲಿ ಆಗಿದ್ದು 18 ಲಕ್ಷ, 12 ವರ್ಷಗಳಲ್ಲಿ ಆಗಿದ್ದು 3 ಲಕ್ಷ. ಲಕ್ಷ ಎಕರೆಯಷ್ಟು ಭೂಮಿಯನ್ನ, ಆಸ್ತಿಯನ್ನ ದಾನ ಕೊಡುವ ದಾನ ವೀರ ಶೂರ ಕರ್ಣ ಯಾರದು? ಈಗ ಒಟ್ಟು ವಕ್ಫ್ ಬಳಿ ಇರ್ತಕ್ಕಂತ ಜಮೀನು 39 ಲಕ್ಷ ಎಕರೆ. ಇದೆಲ್ಲ ದಾನ ಕೊಟ್ಟ ಜಮೀನಾ? ಖಂಡಿತ ಇಲ್ಲ. ಸ್ಪಷ್ಟ ಆಗಿ ಗೊತ್ತಾಗುತ್ತೆ, ಇದೆಲ್ಲ ಕಬ್ಜಾ ಮಾಡಿಕೊಂಡಿರುವ ಜಮೀನು. 2013ರಲ್ಲಿ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ 2013ರಲ್ಲಿ ವಕ್ಫ್ ಬಿಲ್ ತರುವ ಮೂಲಕ ಆರ್ಟಿಕಲ್ 40 ಅಂಡರ್ ನಲ್ಲಿ ಅವಕಾಶನೇ ಮಾಡ್ಕೊಟ್ಬಿಟ್ಟಿತ್ತು. ಅದೆಷ್ಟು ಕಬ್ಜಾ ಮಾಡ್ತಿರೋ ಮಾಡಿ ಅಂತ. ಆರ್ಟಿಕಲ್ 40 ವಕ್ಫ್ ನಲ್ಲಿ ಏನ್ ಹೇಳುತ್ತೆ? ಯಾರದೇ ಜಮೀನಿಗೆ ಹೋಗಿ ಬೇಲಿ ಹಾಕ್ಬಹುದು, ಆ ಜಮೀನಿನ ಮಾಲೀಕ ಪ್ರೂವ್ ಮಾಡ್ಬೇಕು ಇದು ನನ್ನ ಜಮೀನು, ನಿಮ್ಮದಲ್ಲ. ಅದು ಎಲ್ಲಿ? ವಕ್ಫ್ ಟ್ರಿಬ್ಯುನಲ್ ನಲ್ಲಿ, ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡುವಂತಿರ್ಲಿಲ್ಲ. ಇಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ನವರು. ಅನಾರ್ಕಿ ಸೃಷ್ಟಿ ಮಾಡಿಬಿಟ್ಟಿದ್ರು. ಕಂಡದ್ದನ್ನೆಲ್ಲ ತಮ್ಮದು ಅಂತ ಇದ್ರು. ಪಾರ್ಲಿಮೆಂಟ್ ಅನ್ನು ಸಹ ಬಿಡ್ಲಿಲ್ಲ. ಇದೆಲ್ಲದಕ್ಕೂ ಸಹಕಾರ ಕೊಡ್ತಾ ಇದ್ದಿದ್ ಯಾವುದು? ವಕ್ಫ್ ಬಿಲ್ ನಲ್ಲಿದ್ದಂತಹ ಆರ್ಟಿಕಲ್ 40. ಈಗ ಅದರ ಕತ್ತೆ ಅಮಿತ್ ಶಾ ಇಸುಕಿರೋದು, ಆರ್ಟಿಕಲ್ 40ನ ಕಿತ್ತು ಬಿಸಾಕಿರೋದು. ಇಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಅಮಿತ್ ಶಾ ಹೇಳಿರೋದು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 123 ವಿವಿಧ ಆಸ್ತಿಗಳನ್ನ ವಕ್ಫ್ಗೆ ಕೊಟ್ಟಿರೋದು. ಅದರ ಬೆಲೆ ಕೋಟಿಗಳಲ್ಲಿದೆ. ಯಾಕೆ ಕೊಟ್ರಿ, ಯಾರ್ದಿದು, ಯಾವುದನ್ನು ಕೇಳುವಂತಿಲ್ಲ. ಅಮಿತ್ ಶಾ ಅವರು ಇನ್ನೂ ಒಂದು ವಿಚಾರ ಹೇಳಿರೋದು, 2013ರ ನಂತರ ಸುಮಾರು 20,000ದಷ್ಟು ಆಸ್ತಿಯನ್ನ ಲೀಸ್ ಮೇಲೆ ಕೊಟ್ಟಿದ್ರಂತೆ. ಈಗ ಅದೆಲ್ಲ ಝೀರೋ ಆಗಿದೆ ಅಂತಾರೆ. ಝೀರೋ ಹೆಂಗಾಯ್ತು? ಅದನ್ನ ಮಾರಿರ್ಬೇಕು, ಇಲ್ಲ ನುಂಗಾಕಿರ್ಬೇಕು. ಪ್ರಶ್ನೆ ಹೇಳೋದೇನಪ್ಪಾ ಅಂದ್ರೆ, ಅದನ್ನ ಯಾರಿಗೆ ಮಾರಲಾಗಿದೆ, ಎಷ್ಟು ರೇಟಿಗೆ ಮಾರಲಾಗಿದೆ, ಮಾರಿರೋದಾದ್ರೂ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಬೇಡವಾ? ಈ ಎಲ್ಲ ರಹಸ್ಯಗಳ ಗುಟ್ಟು ರಟ್ಟಾದ್ರೆ ತಮ್ಮ ಬುಡಕ್ಕೆ ಬರುತ್ತಲ್ಲ. ಹಾಗಾಗಿ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದವರು ಈ ಬಿಲ್ ನ ಅನಾವಶ್ಯಕವಾಗಿ ಆಪೋಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ವಕ್ಫ್ ನ ಆಸ್ತಿಯಿಂದ ಬರ್ತಕ್ಕಂತ ಆದಾಯದಿಂದ ಹಿಂದುಳಿದ ಮುಸಲ್ಮಾನರಲ್ಲಿ ದಲಿತ ಸಮುದಾಯದವರ, ತಲಾಕ್ ಆಗಿರತಕ್ಕಂತ ಮಹಿಳೆಯರ, ವಿಧವಾ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಈ ಆದಾಯನ ಬಳಸಲಾಗುತ್ತೆ. ಹಾಗಾಗಿ ಭಾರತದಾದ್ಯಂತ ಮುಸ್ಲಿಂ ಮಹಿಳೆಯರು ಹೂವಿನ ಬೊಕೆಗಳನ್ನು ಹಿಡಿದು ಸ್ವೀಟ್ ಹಂಚಿ ಮೋದಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಬಿಲ್ ಪರ ಇಷ್ಟೆಲ್ಲ ಪಾಸಿಟಿವ್ ಅಂಶಗಳಿರುವಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಸಂಸತ್ತಿಗೆ ಬಂದು ಬಿಲ್ ನ ವಿರೋಧಿಸಿ ಮಾತಾಡೋದಾದ್ರೂ ಹೇಗೆ? ಏನಾದ್ರೂ ಬಾಯಿ ಬಿಡೋದಕ್ಕೆ ಹೋದ್ರೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗ್ತೀವಿ ಅಂತ ಗೊತ್ತು. ಅವರು ಆಯ್ಕೆ ಮಾಡ್ಕೊಂಡಿದ್ದು ಸಂಸತ್ಗೆ ಆಬ್ಸೆಂಟ್ ಆಗೋದು. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.